ಹಾಯ್ ಎಲ್ಲರಿಗೂ. ಇವತ್ತು ಎಗ್ ಇಲ್ದೇ ಎಗ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಫಸ್ಟು ಒಂದು 3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಡ್ರಿ. 3 ಸ್ಪೂನ್ ಹಾಕ್ಕೊಡ್ರಿ. ನಿಮ್ಮ ಮನೆಯಾಗ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಡ್ರಿ. ಎಷ್ಟು ಜನ ಇರ್ತಾರ ಅಷ್ಟು ಹಾಕ್ಕೊಡ್ರಿ, ಚೆನ್ನಾಗಾಗುತ್ತೆ ಅನಿಸುತ್ತೆ. ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ, ನೋಡ್ತೀನಿ ಹೆಂಗೆ ಬರ್ತೈತಿ ಅಂಥೇಳಿ. ನಾನು ಎಷ್ಟು ಜನ ಇರ್ತಾರಲ್ಲ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ರಿ. ಒಂದು 3 ಅಥವಾ 4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರಿ. ಆಮೇಲೆ ಒಂದು ಅರ್ಧ ಟೊಮೆಟೊ, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ. ಚಿಕ್ಕ ಹುಡುಗರೆಲ್ಲ ತಿಂತಾರಲ್ಲ, ನನ್ನ ಮಗಳು ಇಬ್ಬರು ತಿಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿರೋದು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೋಸ್ಕರ. ಆಮೇಲೆ ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ. ಹಾಕ್ಕೊಡ್ರಿ, ಆಪ್ಷನಲ್ ಇದು. ಕ್ಯಾರೆಟ್ ಇದ್ದರೆ ಹಾಕ್ಕೊಡ್ರಿ, ಇಲ್ಲ ಅಂದರೆ ಬೇಡ. ಆಮೇಲೆ ಇದು ಏನದು ಕೊತ್ತಂಬರಿ, ಲಾಸ್ಟಿಗೆ ಕೊತ್ತಂಬರಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಡ್ರಿ. ನಿಜ ಫ್ರೆಂಡ್ಸ್, ಹೆಂಗೆ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸತಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು ಮಾತ್ರ. ಇನ್ನೊಂದು ಸತಿ ಟ್ರೈ ಮಾಡೋಣ. ತುಂಬ ವರ್ಷ ಆಯಿತು ಟ್ರೈ ಮಾಡಿ. ನೋಡೋಣ, ಒಂದು ಸತಿ ಟ್ರೈ ಮಾಡೋಣ. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಡ್ರಿ ಫಸ್ಟು. ಅಂದರೆ ಬರೀ ಹಿಟ್ಟಿಗೇ ನೀರು ಹಾಕ್ಬಿಟ್ರೆ ಹಿಟ್ಟೆಲ್ಲ ಗಂಟು ಹೋಗ್ಬಿಡುತ್ತೆ. ಸೊ ಹಿಟ್ಟಿಗೆ ಯಾವತ್ತೂ ನೀರು ಹಾಕ್ಕೊಬಿಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಡ್ರಿ, ಅಂದರೆ ಗಂಟಾಗಲ್ಲ. ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಡ್ರಿ. ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋತಾ ಹೋಗ್ರಿ. ಒಂದು ಸ್ವಲ್ಪ ದೋಸೆ ಹಿಟ್ಟು ಬ್ಯಾಟ್ರ್ ಬರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ತುಂಬ ತೆಳ್ಳಗಾದರೆ ಎದ್ದಾಳಲ್ಲ ದೋಸೆ. ಮತ್ತು ತುಂಬ ಗಟ್ಟಿ ಆದರೆ ಬೇಯಲ್ಲ. ಸೊ ಈ ಥರ ಇನ್ನೊಂದು ಚೂರು ನೀರು ಬೇಕನ್ನಿಸುತ್ತೆ. ಓಕೆ, ಫೈನ್. ಇಷ್ಟು ಸಾಕು. ಇವಾಗ ಈ ಥರ ಇದು ಬ್ಯಾಟರ್ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಡ್ರಿ, ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಡ್ರಿ, ಚೆನ್ನಾಗಿರುತ್ತೆ. ಸೊ ಮತ್ತೆ ಎಲ್ಲ ಮಿಕ್ಸ್ ಮಾಡಿರಿ. ಅಂದರೆ ಫ್ಲಫಿ ಇದನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮೆತ್ತಗೆ ಸೋಡಾ ಹಾಕ್ಕೊಂಡ್ರೆ ಸ್ಪಾಂಜಿ ಟೈಪ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಆಯ್ತಲ್ಲ ಇದು. ಸೊ ಹಾಗೆ ಕಾದಿರೋ ಹಂಚಿಗೆ ಒಂಚೂರು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ, ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಅದೆಲ್ಲ ಚೆನ್ನಾಗಿ ಹರಡ್ಕೊಡ್ರಿ. ತುಂಬ ದೊಡ್ಡದು ಮಾಡಬೇಡ್ರಿ. ದೊಡ್ಡದು ಮಾಡಿದ್ರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಚಿಕ್ಕದಾಗೆ ಮಾಡಿಕೊಡ್ರಿ. ಚೆನ್ನಾಗಿ ಇನ್ನೊಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಡ್ರಿ. 2 ಸೈಡ್ ಬೇಯಿಸ್ಕೊಂಡು ಇದು ಮಾಡಿಕೊಡ್ರಿ.
ಅಷ್ಟೇ, ರೆಡಿ ಆಯಿತು. ಬನ್ನಿ ನೋಡೋಣ ಹೆಂಗಾಗಿದೆ ಅಂತ. ನನಗಂತೂ ಗೊತ್ತಿಲ್ಲ, ಎಗ್ ಥರನೇ ಬಂದಿದೆ ಅನಿಸುತ್ತೆ. ನೋಡೋಣ, ಟೇಸ್ಟ್ ಮಾಡ್ತೀನಿ. ನಿಜ ಟ್ರಸ್ಟ್ ಮೀ, ಸೇಮ್ ಎಗ್ ದೋಸೆ ತಿನ್ನಂಗೆ ಆಗ್ತಿದೆ. ನಾವು ಹೇಗೆ ಎಗ್ ದೋಸೆ ಮಾಡ್ತೀವಲ್ಲ ಅದೇ ಟೇಸ್ಟೇ. ವೆಜಿಟೇರಿಯನ್ ಯಾರಾದರೂ ತಿನ್ನಬೇಕು ಅಂದರೆ ನಿಜ ಹೇಳಿ ಮಾಡಿಸಿದಂಗಿದೆ. ಸಖತ್ತಾಗಿದೆ ಮಾತ್ರ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದಕ್ಕೆಲ್ಲ ಚೆನ್ನಾಗಾಗುತ್ತೆ. ಟ್ರೈ ಮಾಡ್ತಾಯಿರಿ. ಇದೇ ಥರ ಹೊಸ ಹೊಸ ರೆಸಿಪೀಸನ್ನ ಹೇಳ್ಕೊಡ್ತಾ ಇರ್ತೀನಿ. ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.